ಇನ್ನು ಕಾಂಗ್ರೆಸ್ಸಿನ ಹಾಸನದ ಸಮಾವೇಶ. ಹಾಸನದಲ್ಲಿ ಸಮಾವೇಶ ಮಾಡಿದ ಉದ್ದೇಶನೇ ಅದು ದೇವೇಗೌಡರ ತವರು ಜಿಲ್ಲೆ ಅಂತ. ಅದರಲ್ಲೇನು ಮುಚ್ಚುಮರೆ ಇರಲಿಲ್ಲ. ವೇದಿಕೆಯ ಮೇಲಿಂದ ಸಿದ್ದರಾಮಯ್ಯನವರಾಯಿತು, ಡಿ ಕೆ ಶಿವಕುಮಾರ್ ಆಯಿತು, ಎಲ್ಲರೂ ನೇರವಾಗಿ ಟಾರ್ಗೆಟ್ ಮಾಡಿದ್ದು ದೇವೇಗೌಡರ ಕುಟುಂಬವನ್ನೇ, JDS ಅನ್ನೇ, ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು. ಇಷ್ಟೆಲ್ಲ ಕೇಳಿಸ್ಕೊಂಡು JDS ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೆಂಗೆ? ರಾಜಕಾರಣದಲ್ಲಿ ಹಾಗೆಲ್ಲ ಆಗೋದಿಲ್ಲ. ಮಂಡ್ಯದಲ್ಲಿ JDSನವ್ರು ಸಮಾವೇಶ ಮಾಡ್ತಾರಂತೆ. ಡೇಟು ಡಿಸೈಡ್ ಆಗಿದೆ, ನಾಳೆಗೆ 8 ದಿವಸದಲ್ಲಿ, 15ನೇ ತಾರೀಕು, ಡಿಸೆಂಬರ್ 15. ಡಿಸೆಂಬರ್ 16 ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ. ಅದರ ಹಿಂದಿನ ದಿವಸ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿರುವ ನೆಲದಲ್ಲಿ JDSನ ಅದ್ದೂರಿ ಸಮಾವೇಶ. ಲಕ್ಷಾಂತರ ಜನರನ್ನು ಸೇರಿಸ್ತಾರಂತೆ. CS ಪುಟ್ಟರಾಜ್ ಅವರು ಸ್ಥಳ ಮಹಜರೆಲ್ಲ ಮಾಡಿದ್ರು, ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ರು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಇವತ್ತು ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಾಡೋದು ಪಕ್ಷದ ಕಾರ್ಯಕರ್ತರೇ ಸಜ್ಜಾಗಿದ್ದಾರೆ, ಮಾಡ್ತಾರೆ. ನಾವು ಸೋತಿದ್ರು ನಿಜ. ಯಾರು ಪುಣ್ಯಾತ್ಮರು ಸೋಲಿಸಿದ್ದಾರೋ ಅವರೇ ಪುನಃ ನಮ್ಮನ್ನ ಗೆಲ್ಲಿಸ್ತಾರೆ. ಸೋಲು ಗೆಲುವು ರಾಜಕೀಯದಲ್ಲಿ ಸಮಭಾವನೆಯಿಂದ ಸ್ವೀಕಾರ ಮಾಡ್ತೀವಿ. ಇಂಥ 10 ಸಭೆ ಮಾಡಲಿ ಅವರು ಎದುರಿಸ್ತೀವಿ. ದೇವೇಗೌಡರ ಫ್ಯಾಮಿಲಿ ಮುಗಿಸೋಕಾಯ್ತು. ಕಾರ್ಯಕರ್ತರಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರು ಹೋರಾಟ ಮಾಡ್ತೀವಿ. ಜೊತೆಗೆ ನಾವು NDA ಜೊತೆ ಇದ್ದೇವೆ. ನಮ್ಮ ಸಂಬಂಧ ಕಳ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯ ಎಷ್ಟು ಬರೀ ಸಿದ್ದರಾಮಯ್ಯ ನಾಚಿಕೆ, ಮಾಜಿ ಶಾಸಕರನ್ನ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ತೆಗೆದುಕೊಂಡು ಹೋಗೋ ಶಕ್ತಿ ಇದೆ. ಸೋತಿದ್ದೀನಿ ಅಂತ ಕೂತ್ಕೊಳ್ಳೋದಿಲ್ಲ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಬಂದರೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ, ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಅವ್ರ ಕೈಲಾದಷ್ಟು ಶಕ್ತಿ ನೀರು ಇದು ಮಾಡಿದ್ದಾರೆ. ಅದನ್ನು ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕೋ ಅದು ತೋರ್ಸೋಣ. ಟೈಮ್ ಬಂದಾಗ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ರಾಜಕೀಯ ಮೇಲೆ ಏನೇನು ನಡೆಯುತ್ತೆ ಹೇಳೋಣ. 14ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ನಾವು 15ನೇ ತಾರೀಕು ಸಂಜೆ ಈ ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಲಕ್ಷಾಂತರ ಜನನೇ ಇವತ್ತು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮ ಮಾಡಿ KR ನಗರ ಸೇರಿದಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆಗಳನ್ನೇ ಅವರ ಅಭಿಮಾನಿಗಳನ್ನೇ ಕರೆದು ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡಿ. ಮಂಡ್ಯದಲ್ಲಿ ಸಮಾವೇಶ ಮಾಡಿ, JDS ಸಮಾವೇಶ ಮಾಡಿ, ಕೆಲವೇ ದಿನಗಳಲ್ಲಿ ಹಾಸನದಲ್ಲೂ ಒಂದು ಸಮಾವೇಶ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆಯಂತೆ. ಅದರ ಡೀಟೇಲ್ಸ್ ಬಹುಶಃ ನಾಳೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.